ಅಪಾರ್ಟ್ಮೆಂಟ್ ಅಂದ ಕೂಡಲೇ ನಿಮ್ಗೆ ಏನು ನೆನಪಾಗುತ್ತೆ? ಲಕ್ಸುರಿಯಸ್, ಪಾಶ್ ಇಂಟೀರಿಯರ್, ಪಾರ್ಕ್, ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಣ್ಮುಂದೆ ಬರುತ್ತೆ. ಆದರೆ ಇಲ್ಲೊಂದು ಅಪಾರ್ಟ್ಮೆಂಟ್ ಕತೆ ಹೇಳ್ತೀವಿ, ಅದರ ಸ್ಪೆಷಾಲಿಟಿ ಏನು ಅಂತ ನೀವೇ ನೋಡ್ಬಿಡಿ. ಅರರೆ, ಇದೇನಪ್ಪ ಅಪಾರ್ಟ್ಮೆಂಟ್ ಬಗ್ಗೆ ಹೇಳಿ ಯಾವುದೋ ವೈನ್ ಶಾಪ್ ತೋರಿಸ್ತಿದ್ದಾರಲ್ಲ ಅಂತ ಅಚ್ಚರಿ ಆಗ್ತಿದ್ಯಾ? ಅಚ್ಚರಿಯಾದ್ರೂ ಇದು ಕಹಿ ಸತ್ಯ. ಬೆಂಗಳೂರಿನ ಹೊರಮಾವು ರಸ್ತೆಯಲ್ಲಿರೋ VM ಮ್ಯಾಡೋಸ್ ಅಪಾರ್ಟ್ಮೆಂಟ್ ತಳಮನೆಗೆ ಹೋದರೆ ನಿಮಗೆ ವೆಲ್ಕಮ್ ಮಾಡಲು ಹಗಲು ರಾತ್ರಿ ಈ ವೈನ್ ಶಾಪ್ ತೆರೆದಿರುತ್ತೆ. ಈ ಅಪಾರ್ಟ್ಮೆಂಟ್ನಲ್ಲಿರೋ ಮಕ್ಕಳು, ಮಹಿಳೆಯರು ಎಲ್ಲರೂ ಈ ವೈನ್ ಶಾಪ್ ಮುಂದೆನೇ ಹೋಗಬೇಕು. ಇದು ಇಲ್ಲಿನ ನಿವಾಸಿಗಳಿಗೆ ಭಾರಿ ಕಿರಿಕಿರಿ ಜೊತೆಗೆ ಮುಜುಗರಕ್ಕೆ ಕಾರಣವಾಗಿದೆ. Here in VM Meadows, and they've opened up a wine shop suddenly over here. Earlier they told us they're coming up with a Reliance shop over here, and now they've opened up a wine shop. My balcony is right above this wine shop. It'll be really a mess for me to stand out in the balcony. The crowd around would be really bad. ವಿಶೇಷ ಅಂದ್ರೆ ಒಂದು ವಾರದ ಹಿಂದೆ ಈ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಇಲ್ಲಿ ರಿಲಯನ್ಸ್ ಶಾಪ್ ಬರುತ್ತೆ ಅನ್ನೋ ಮಾಹಿತಿ ಬಂದಿತ್ತಂತೆ. ಆದರೆ 2 ದಿನದ ಹಿಂದೆ ಇಲ್ಲಿ ತೆರೆದಿದ್ದು ವೈನ್ ಶಾಪ್. ಇದನ್ನ ಕಂಡು ಅಲ್ಲಿನ ನಿವಾಸಿಗಳು ಚಕಿತರಾಗಿದ್ದಾರೆ, ಅಲ್ಲದೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. There's a government school right here, and other than that this is a bus stop and this is a main entrance. We stand here every day, half an hour in the morning, half an hour in the evening for our kids to come, and this is the road that we use. So they should have thought, at least the builder should have taken a NOC from all of us. We have a registered society here. Who has given the permission? Do you know who has given the permission? No, we have no idea. We really don't know what is happened and what is happening. ಅಷ್ಟೇ ಅಲ್ಲದೆ ಈ ಅಪಾರ್ಟ್ಮೆಂಟ್ ಕೊಂಚ ದೂರದಲ್ಲೇ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಕೂಡ ಇದೆ. ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಒಳಗಡೆ ವೈನ್ ಶಾಪ್ ನಡೆಸೋಕೆ ಲೈಸೆನ್ಸ್ ಕೊಟ್ಟವರ ಮೇಲೆ ಕಿಡಿಕಾರ್ತಿದ್ದಾರೆ ಇಲ್ಲಿನ ನಿವಾಸಿಗಳು. ಇಂಥ ಕಡೆ ವೈನ್ ಸ್ಟೋರ್ಸ್ ಒಂದು ಓಪನ್ ಮಾಡಿದ್ದಾರೆ ಅಂದರೆ ಬೆಂಗಳೂರಲ್ಲಿ ನಾನು ಇದುವರೆಗೂ ಎಲ್ಲೂ ನೋಡ. ರೆಸಿಡೆನ್ಷಿಯಲಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇದೆ, ಅಂದರೆ ಮಕ್ಕಳು ಓಡಾಡೋದು ಅದು ಇದೆಲ್ಲ ಇದೆ. ರಾತ್ರಿ ಹೊತ್ತು ಇವರು ವೈನ್ ಶಾಪ್ನಲ್ಲಿ ಇಲ್ಲೆಲ್ಲ ಕುಡ್ಕೊಂಬಂದು ಗಲಾಟೆಗಳು ಮಾಡ್ತಾರೆ ಅಂತ ಇಲ್ಲಿ ರೆಸಿಡೆನ್ಷಿಯಲ್ ಇರೋ ಹೆಂಗಸರಿಗೆ ಅವರೆಲ್ಲ ಭಾಳ ಭಯ ಆಗ್ತಾ ಇದೆ. ಆದರೆ ಯಾರೇನೇ ಹೇಳಿದ್ರೂ ಇಲ್ಲಿನ ವೈನ್ ಶಾಪ್ ಮಾಲೀಕರು ಮಾತ್ರ ತಲೆ ಕೆಡಿಸ್ಕೊಳ್ತಿಲ್ಲ. ಶಾಲೆಗಳು, ವಸತಿ ಗೃಹದ ಹತ್ತಿರ ಸಿಗರೇಟ್ ಮಾರೋದೇ ಕಾನೂನು ಬಾಹಿರ. ಅಂಥದ್ರಲ್ಲಿ ಮಕ್ಕಳು, ಮಹಿಳೆಯರು, ಹಿರಿಯರು ವಾಸಿಸೋ ಅಪಾರ್ಟ್ಮೆಂಟ್ ಒಳಗೆ ವೈನ್ ಶಾಪ್ ನಡೆಸೋಕೆ ಲೈಸೆನ್ಸ್ ಕೊಟ್ಟಿರೋದು ಎಷ್ಟು ಸರಿ ನೀವೇ ಹೇಳಿ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.